ಏನಾಯ್ತು ಜಾನಕಿ? ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಆಮೇಲೆ ಮಾತಾಡ್ಬೋದು. ನೋಡಿದ್ಯಾ ಇದನ್ನೆಲ್ಲ ನೋಡಿ ನಮ್ಮವ್ರು ಎಷ್ಟು ಆನಂದ ಪಡ್ತಿದ್ದಾರೆ ಅಂತ. ಈ ಮದುವೆ ಇಷ್ಟು ಅದ್ದೂರಿಯಾಗಿ ನಡೆಯೋದಕ್ಕೆ ನಮ್ ಜಾನಕಿ ಕೂಡ ಮುಖ್ಯ ಕಾರಣನೇ. ಮಗನ್ ಹಾಗೆ ಬೆಳೆಸಿರೋ ಸೀನು ಮದುವೆ, ಸೋದರಳಿಯನ್ ಮದುವೆ ಹಾಗೆ ಅಲ್ದೆ ಒಬ್ಬ ಹೆತ್ತ ಮಗನ್ ಮದುವೆ ಹಾಗೆ ಮಾಡಿಸ್ತಿದ್ದಾಳೆ. ಹೆತ್ತ ಮಗನ್ನೇ ಸರಿಯಾಗಿ ನೋಡ್ಕೊಳ್ಳದೆ ಇರೋ ಇಂಥ ಕಾಲದಲ್ಲಿ ಸೋದರಳಿಯನ್ನ ಸ್ವಂತ ಮಗನ್ ತರ ನೋಡ್ಕೊಳ್ಳೋದು ಅಲ್ದೆ ಅದ್ದೂರಿಯಾಗಿ ಮದುವೆ ಬೇರೆ ಮಾಡಿಸ್ತಿದ್ದೀರಾ. ರಾಜಾರಾಮ್ ಅವ್ರಿಗಿರೋ ಒಳ್ಳೆತನ, ಜಾನಕಮ್ಮನವ್ರಿಗಿರೋ ಒಳ್ಳೆ ಮನಸ್ಸಿನ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ನಡೀರಿ, ನಾವು ಹೋಗಿ ಮದುವೆಗೆ ಸಹಾಯ ಮಾಡೋಣ. ಸರಿ ಸರಿ, ನಡೀರಿ ನಡೀರಿ ನಡೀರಿ. ಹೋಗಿ ಹೋಗಿ ಹೋಗಿ. ನೋಡಿದ್ಯಾ ಜಾನಕಿ, ಯಾವ ಮದುವೆ ಮಾಡಕ್ಕಾಗ್ಲಿಲ್ಲ ಅಂತ ಅವತ್ತು ಮರ್ಯಾದೆ ಹೋಗೋ ಪರಿಸ್ಥಿತಿ ಬಂದಿತ್ತೋ, ಆ ಮರ್ಯಾದೆ ಉಳಿಯೋ ಹಾಗೆ ಮತ್ತೊಂದು ಸಲ ನಮ್ಮ ಕುಟುಂಬದ ಬಗ್ಗೆ ಯಾರೂ ಮಾತಾಡೋ ಅವಕಾಶ ಇಲ್ದೇ ಇರೋ ಹಾಗೆ ಎಷ್ಟು ಅದ್ದೂರಿಯಾಗಿ ಮಾಡ್ತಿದ್ದೀವೋ. ಅದಕ್ಕೆ ಹೇಳಿ, ಹೇಳಮ್ಮ, ಹೇಳು ಹೇಳು ಹೇಳಮ್ಮ, ಹೇಳು ತಂಗಿಮ್ಮ, ಹೇಳು. ಈ ಮದುವೆಯಿಂದ ಯಾರ ಮನ್ಸಲ್ಲಾದ್ರೂ ನಮ್ಮ ಮೇಲೆ ಕೀಳು ಭಾವನೆ ಇದ್ರೆ ಅದು ಹೋಗುತ್ತೆ. ಮನೆ ಮರ್ಯಾದೆನೇ ಅಲ್ಲ, ನನ್ನ ಮಾತನ್ನ ಉಳಿಸ್ಕೊಂಡಾಗತ್ತೆ. ಬಂದಿರೋರೆಲ್ರೂ ಕೊಟ್ಟಿರೋ ಮಾತ್ ಪ್ರಕಾರನೇ ಸೀನು ಮದುವೆ ಮಾಡ್ತಿದ್ದೀರಾ ಅಂತಿದ್ರೆ ತುಂಬಾ ಆನಂದ ಆಗ್ತಿದೆ ಜಾನಕಿ. ಜಾನಕಿ, ಏನ್ರಿ? ಮದುವೆಗೂ ಮುಂಚೆನೆ ಎಲ್ರ ಕಣ್ಣು ಸೀನು ಚಾರು ಮೇಲ್ ಬಿದ್ದಿದೆ. ದೃಷ್ಟಿ ತೆಗಿ. ಸರಿ ಸರಿ, ಹೋಗು ಜಾನಕಿ. ಅರ್ಶನ ಹಚ್ಚಿದ್ಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ಬೇಕಲ್ಲ. ಇರು, ನಾನು ಹೋಗಿ ತಗೊಂಡ್ ಬರ್ತೀನಿ. ಬಂದೆ. ನಮ್ಮ ಅತ್ತಿಗೆ ಏನೋ ಹೊಸ ಪ್ಲಾನೇ ಮಾಡಿರೋ ಹಾಗಿದೆ. ಅಣ್ಣ, ಏನಮ್ಮ? ಸೀನುಗೆ ಅರ್ಶನ ಹಚ್ಚಿದೀವಿ, ಮಂಗಳ ಸ್ನಾನ ಮಾಡಿಸ್ಬೇಕಲ್ಲ. ಅವನ್ ತಲೆ ಮೇಲೆ ನಿನ್ನ ಕೈಯಾರೆ ಮೊದಲನೇ ಚೊಂಬು ನೀರು ಹಾಕ್ಬೇಕು. ಬಾ ಅಣ್ಣ. ಸರಿನಮ್ಮ, ನೀವ ಕೆಲಸ ಮುಗಿಸಿ. ನನ್ನನ್ನು ಹೆದರಿಸಿ ನನ್ನ ಬಾಯಿ ಮುಚ್ಚೋ ಹಾಗೆ ಮಾಡ್ತೀರಾ? ಇವಾಗ ಏನ್ ಮಾಡ್ತೀರಾ ನೋಡ್ತೀನಿ. ಬನ್ನಿ ಭಾವನರೇ, ಬನ್ನಿ. ಈ ಮದುವೆ ನಿಮ್ ಕೈಯಾರ ನಡಿಬೇಕು ಅಂತ, ಅದಕ್ಕೆ ಮಂಗಳ ಸ್ನಾನ ಕೂಡ ನಿಮ್ ಕೈಯಾರ ಶುರು ಮಾಡಿ. ಬನ್ನಿ ಮಾವ, ನಿಮಗೆ ಕಾಯ್ತಾ ಇದ್ವಿ, ಬನ್ನಿ. ಏನೋ ವಿಚಿತ್ರವಾಗಿದೆಯಲ್ಲ. ನಮ್ ಬಾವನವರು ನಾನು ಬಂದು 2 ನಿಮಿಷ ಆದ್ಮೇಲೆ ಬನ್ನಿ ಬಾವನವ್ರೆ ಅಂತಿದ್ದಾರೆ.
ಇವನ್ ಮುಖದಲ್ಲೇನೋ ಬೆಳಿಗ್ಗೆ ಮದುವೆ ಬಟ್ಟೆ ಕೊಟ್ಟಾಗ ಕಾಣಿಸ್ದೇ ಇರೋ ಉತ್ಸಾಹ ಈಗ ಕಾಣಿಸ್ತಾ ಇದೆಯಲ್ಲ. ಹೌದಲ್ವಾ ಅಣ್ಣ? ಅಂದ್ರೆ ಮದುವೆ ಅಲ್ವಾ ಭಾವನವ್ರೆ? ಮತ್ತ ಅವಾಗ ಕೂಡ ಮದುವೆಗೋಸ್ಕರನೇ ಅಲ್ವಾ ಬಟ್ಟೆ ತಂದಿದ್ದು? ಹೌದಲ್ವಾ ಅಣ್ಣ? ಹೌದೌದು. ಆ ಸಮಯಕ್ಕೆ ಈ ಸಮಯಕ್ಕೆ ಇಷ್ಟು ವ್ಯತ್ಯಾಸ ಹೇಗ್ ಬಂತು? ಅಂದ್ರೆ ಅವಾಗ ಮದುವೆ ಚಾರು ಜೊತೆ ಅಲ್ವಾ ಭಾವನವ್ರೆ? ಮತ್ತೆ ಈಗ ಕೂಡ ಚಾರು ಜೊತೆನೆ ತಾನೆ? ಅಲ್ಲ ಅಲ್ಲ, ಅಣ್ಣ, ಏನಂದ್ರಿ? ಅಬ್ಬಾ ಅದೇ ಅದೇ ಭಾವನವ್ರೆ, ಮದುವೆ ಚಾರು ಜೊತೆನೆ ಭಾವನವ್ರೆ. ಆದ್ರೆ ಇವಾಗ ಮಂಗಳ ಸ್ನಾನ ಅಲ್ವಾ ಅಂತ. ಅಲ್ಲ, ಒಂದ್ ನಿಮಿಷ. ಮಂಗಳ ಸ್ನಾನಕ್ಕೆ ಒಂಥರ ಇದ್ದು ಮದುವೆಗೆ ಇನ್ನೊಂದ್ ತರ ಇರ್ತಾರ? ಅವಾಗ ಹಾಗಿದ್ರು ಇವಾಗ ಹಾಗಿರಲ್ಲ ಅಣ್ಣ. ಶಿವರಾಜು ಹೇಳಿದ್ದಕ್ಕೆ ಹಾಗೆ ಮಾಡಿ.